ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಂದರೆ ಟಾಟಾ ಹಿಟಾಚಿ EX110 ಈ ಹಿಟಾಚಿ ಟ್ರ್ಯಾಕ್ ಸ್ಲೋ ಇದು ಅಂತ ಫೋನ್ ಮಾಡಿದ್ದಾರೆ. ಮತ್ತು ಅಪ್ಪಲ್ಲಿ ಟ್ರ್ಯಾಕ್ ಸ್ಲೋ ಇರುತ್ತೆ, ಡೌನಲ್ಲಿ ಲೆವೆಲಾಗಿ ಹೋಗುತ್ತೆ ಅಂತಾರೆ, ಸಿಂಗಲ್ ಚೈನ್ ಕಟ್ ಆಗ್ತಾ ಇಲ್ಲ ಅಂತಾರೆ. ಗಾಡಿ ಹತ್ರ ಬಂದಿದ್ದೀನಿ, ಆಪ್ರೇಟರ್ ಕೇಳ. ನಮ್ಮ ಆಪ್ರೇಟರ್ ರೋಹನ್ ಅಂತ. ರೋಹನ್, क्या कंप्लेंट हो रहा है? कंप्लेंट हो रहा है, ये चैन नहीं कट रहा है लीवर में, नीचे वाला, इसको सही करना है. सिंगल चेन काटता है, सिंगल काटता है, व्हील भी नहीं करता है, और फिर भी आगे बढ़ाता है तो जाम चलता है, मतलब स्लो चल रहा है. स्लो चल रहा है. अप पे चढ़ता है, अप चढ़ जाता है. सही नहीं चल रहा है, अप नहीं चढ़ रहा है ना. नहीं चल रहा है. ನಮ್ಮ ರೋಹನ್ ಹೇಳ್ತಾರೆ ಸಿಂಗಲ್ ಚೈನ್ ಕಟ್ ಆಗ್ತಾ ಇಲ್ಲ, ಅಪ್ಪು ಹತ್ತಲ್ಲ ಅಂತಾರೆ. ಸೆಂಟರ್ ऊपर नहीं चढ़े ना, ಅಪ್ಪನು ಹತ್ತಲ್ಲ ಅಂತಾರೆ. ಸೆಂಟರ್ ಜಾಯಿಂಟಲ್ಲಿ ಸೀಲ್ ಏನಾರು ಹೋಗಿದ್ರೆ ಈ ಥರ ಆಗುತ್ತೆ. ಸೆಂಟರ್ ಜಾಯಿಂಟ್ ಓಪನ್ ಮಾಡಿ ಚೆಕ್ ಮಾಡೋಣ. ಸೆಂಟರ್ ಜಾಯಿಂಟ್ ಬಿಚ್ಚಬೇಕು ಅಂದರೆ ಈ ಥರ ಗುಂಡಿ ಹೊಡಿಬೇಕಾಗತ್ತೆ. ಈ ಥರ ಗುಂಡಿ ಹೊಡೆದು ಬಾಟಮಲ್ಲಿ ಪೈಪು, ಆಮೇಲೆ ಸೆಂಟರ್ ಜಾಯಿಂಟ್ ಇಳಿಸೋಕ್ಕೆ ಕೆಳಗಡೆ ಹೋಗಿ ತೋರಿಸಿ ಯಾವ ಥರ ಇರುತ್ತೆ. ಇಲ್ಲಿ ಬಾಟಮಲ್ಲಿ ಕಾಣ್ತಿರೋದೇ ಸೆಂಟರ್ ಜಾಯಿಂಟ್. ಇದು ಮೇಲೆಗಡೆ 5 ಪೈಪು, ಒಂದು ಅಡಾಪ್ಟ್ರು, ಲಾಕು, ಒಂದು ಬೂಟ್, ಇಷ್ಟು ಬಿಚ್ಕೊಂಡ್ರೆ ಆಮೇಲೆ ಕೆಳಗಡೆ ಇದೇ ಥರ 6 ಪೈಪ್ ಬರುತ್ತೆ, ಅದು ಬಿಚ್ಚಬೇಕಾಗತ್ತೆ. ಮೇಲೆಗಡೆ 5 ಪೈಪು, ಆಮೇಲೆ ಅಡಾಪ್ಟ್ರು, ಬೋಟು, ಲಾಕೆಲ್ಲ ಡಿಸ್ಕನೆಕ್ಟ್ ಆಗಿದ್ದಾವೆ. ಇವಾಗ ನೆಕ್ಸ್ಟು ಬಾಟಮಲ್ಲಿ ಒಂದು 6 ಬರುತ್ತೆ, ಬಿಚ್ಬಿಡೋಣಂತೆ. ಬಾಟಮಲ್ಲಿ 6 ಪೈಪು ಬಿಚ್ಕೊಂಡು ಆಮೇಲೆ ಮೇಲೆ ಟಾಪಲ್ಲಿ 4 ಬಲ್ಟ್ ಬರುತ್ತೆ, 18 ಸೈಜು. ಅದಷ್ಟು ಓಪನ್ ಮಾಡೋಣ. ಓಪನ್ ಮಾಡಿದರೆ ಇದು ಕೆಳಗೆ ಇಳಿತತೆ, ಇಳಿಸೋಣ. ಈ ಥರ ಹಗ್ಗ ಕಟ್ಕೋಬೇಕು. ಹಗ್ಗ ಕಟ್ಟಿ ಮೇಲಿಂದ ಇಳಿಸ್ಬೇಕು. ಚೋಡಿಯೇ ಧೀರೆ ಧೀರೆ ಚೋಡಿಯೇ. ಶಾಫ್ಟ್ ಓಪನ್ ಆಗಿದೆ ನೋಡಿ. ಒಳಗಡೆ ಸೀಲೆಲ್ಲ ಬ್ರಸ್ಟ್ ಆಗಿದ್ದಾವೆ ನೋಡಿರಿ. ಇದೊಂದಿದೆ ಸೀಲು, 2 3 4 ಟೋಟಲ್ ಸೀಲೇ ಇಲ್ಲ, ಒಳಗಡೆ ಎಲ್ಲ ಬ್ರಸ್ಟ್ ಆಗಿದೆ. ಆ ಸೀಲ್ ಹೋಗಿದ್ದಿಗೆ ಟ್ರ್ಯಾಕಿಗೆ ಪ್ರೆಷರ್ ಹೋಗಲ್ಲ, ಹಾಗಾಗಿ ಟ್ರ್ಯಾಕ್ ಸ್ಲೋ ಆಗುತ್ತೆ. ಇವಾಗ ಇದನ್ನೆಲ್ಲ ಸೀಲ್, ಹಳೆ ಸೀಲ್ ತೆಗೆದು ವಾಶ್ ಮಾಡಿ ಹೊಸ ಸೀಲ್ ಹಾಕೋಣ.
ಆಯಿಲ್ ಸೀಲು. ಇಂಥವು 5 ಸೀಲ್ ಬರುತ್ತೆ 110ಗೆ. 5 ಸೀಲಲ್ಲಿ 2 ಸೀಲ್ ಇದ್ದಾವೆ. ಪುಡಿ ಇದೆ ಪೌಡ್ರ್. ಇವಾಗ ಇದನ್ನು ಒಳಗಡೆ ಎಲ್ಲ ಪಾರ್ಟಿಕಲ್ಸ್ ಇದ್ದಾವೆ ಇದ್ರದ್ದು ಸೀಲಿಂದು. ಬಕೆಟಲ್ಲಿ ನೀರು ಹಾಕ್ಕೊಂಡು ಇದನ್ನು ಒಳಗಡೆ ವಾಟರ್ ವಾಶ್ ಮಾಡ್ಸೋಣಂತೆ ಇದಕ್ಕೆ. ನೋಡಿ ಇದೆಲ್ಲ ಹೊಸ ಸೀಲು. ಈ ಥರ 5 ಬರುತ್ತೆ. ಬ್ಲೂ ಕಲರ್ ಇದೆಯಲ್ವಾ, ಇದು 5 ಸೀಲ್ ಬರುತ್ತೆ. ಇದರಲ್ಲಿ ಬ್ರಷ್ಟ್ ಆಗಿ 2 ಸೀಲ್ ಉಳ್ಕೊಂಡಿರೋದು, ಹಾಗಾಗಿ ಟ್ರ್ಯಾಕ್ ಸ್ಲೋ ಆಗಿಬಿಟ್ಟಿದೆ. ಸೀಲು ಬಾಡಿಗೆ ಫಿಟ್ ಮಾಡೋಣ. ಹೊಸ ಸೀಲ್ ಹಾಕಾಗಿದೆ ಇದಕ್ಕೆ. ಇವಾಗ ಈ ಶಾಫ್ಟ್ ಬಾಡಿಗೆ ಫಿಟ್ ಮಾಡ್ಬಿಡೋಣ. ಸಂಬೆ 8 ಟೋಟಲ್ ಎಲ್ಲ ಅಸೆಂಬಲ್ ಆಗಿದೆ. ಇವಾಗ ಇದನ್ನು ತಗೊಂಡೋಗಿ ಆ ಬಾಟಮಲ್ಲಿ ಚೆಸ್ಸಿಗೆ ಫಿಟ್ ಮಾಡಿಬಿಡೋಣ. ಸೆಂಟರ್ ಜಾಯಿಂಟ್ ಈ ಥರ ಹಗ್ಗ ಕಟ್ಟಬೇಕು. ಹಗ್ಗ ಕಟ್ಟಿ ಮೇಲುಗಡೆ ಎಳ್ಕೊಂಡ್ರೆ ಮೇಲಕ್ಕೆ ಹೋಗುತ್ತೆ. 4 ಬಿಟ್ಬಿಟ್ಟು ಫಿಟ್ ಮಾಡಿಬಿಡೋಣ. ಬಾಡಿ ಫಿಟ್ ಆಗಿದೆ, ಸೆಂಟರ್ ಜಾಯಿಂಟ್ ಬಾಡಿ ಫಿಟ್ ಆಗಿದೆ. ಆಮೇಲೆ ಹೋಸ್ ಪೈಪ್ ಎಲ್ಲ ಫಿಟ್ ಆಗಿದ್ದಾವೆ. ಬಾಟಮಲ್ಲಿ ಮುಗೀತು. ನೆಕ್ಸ್ಟು ಟಾಪಲ್ಲಿ ಬರುತ್ತೆ ಒಂದು 5 ಪೈಪು ಬೂಟು ಲಾಕ್ ಫಿಟ್ ಮಾಡೋಣ. ಇದು ಟಾಪ್ ಇದು ಮೇಲೆಗಡೆ ಲಾಕ್ ಪಟ್ಟಿ, ಆಮೇಲೆ ಸೆಂಟರ್ ಜಾಯಿಂಟ್ ಬೂಟು, ಇದೊಂದು ಬೂಟ್ ಕೂರುತ್ತೆ. ಆದಮೇಲೆ ಹೌಸ್ ಪೈಪ್ 4, ಈ ಕಡೆ 2, ಈ ಕಡೆ 2, 4 ಪೈಪ್ ಫಿಟ್ ಮಾಡೋಣ. ಟಾಪಲ್ಲಿ ಹೌಸ್ ಪೈಪು ಆಮೇಲೆ ಲಾಕ್ ಎಲ್ಲ ಕುಂತಾಗಿದೆ. ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ ಟ್ರ್ಯಾಕ್.
ಕೇಳೋಣ ನಮ್ಮ ಹುಡುಗನಿಗೆ ಹೆಂಗೈತೆ कैसा है रोहन अच्छा है। बराबर है ना अभी कट हो रहा है हाँ, बराबर बन गया हमारा। बन गया अभी दूसरा प्रॉब्लम कुछ है अभी कुछ काम है गाड़ी में कुछ नहीं है, अभी पूरा हो गया कंप्लीट हमारा। ಟಾಟಾ ಹಿಟಾಚಿ EX110 ಈ ಹಿಟಾಚಿ ಟ್ರ್ಯಾಕ್ ಸ್ಲೋ ಆಗಿದೆ ಅಂತ ಫೋನ್ ಮಾಡಿದ್ರು ಬಂದು ಚೆಕ್ ಮಾಡಿದರೆ ಗಾಡಿ ಸ್ಲೋ ಇತ್ತು ಟ್ರ್ಯಾಕ್ ಸ್ಲೋ ಇತ್ತು ಅಂದರೆ ಸ್ವಲ್ಪ ಅಪ್ ಅಂದ್ರೂ ಹತ್ತಿದ್ದಿಲ್ಲ ಆಮೇಲೆ ಸಂಡೇ ಎಂಡ್ ಓಪನ್ ಮಾಡಿದರೆ ಸೀಲ್ ಎಲ್ಲ ಬ್ರಸ್ಟ್ ಆಗಿದ್ವು ಸಂಡೇ ಎಂಡ್ ಸೀಲ್ ಹಾಕಿ ಫಿಟಪ್ ಮಾಡಿ ಚೆಕ್ ಮಾಡಿದ್ವಿ ಟ್ರ್ಯಾಕ್ ಎಲ್ಲ ಫಾಸ್ಟ್ ಆಗಿದ್ದಾವೆ ಆಯಿಲ್ ಅಂತ ಯಾವ್ದು ಲೀಕೇಜ್ ಆಗಲಿಲ್ಲ ಮತ್ತು ಇದ್ರದ್ದು ವರ್ಕ್ ಮುಗೀತು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ